ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಗುಡ್ ಮಾರ್ನಿಂಗ್ ಮತ್ತು ಬೆಳಗಿನ ಶುಭೋದಯ. ಸರಿನಾ? ಬನ್ನಿ ಮಕ್ಕಳೇ, ಪುಟಾಣಿಗಳೇ, ನೀವು ಪ್ರಾಥಮಿಕ ಶಾಲೆ ಓದಬೇಕಾದ್ರೆ ಈ ಪದನ ಗಮನಿಸಿದ್ದೀರಿ. ಯಾವುದು? ವಚನ. ವಚನ ಅಂದ್ರೇನು? ಮಾತು. ವಚನ ಅಂದ್ರೇನು? ಮಾತು. ವಚನಗಳು ಅಂದ ತಕ್ಷಣ ನಿಮ್ಮ ಮನಸ್ಸು ಎಲ್ಲಿಗೊಂಡು ಹೋಗುತ್ತಪ್ಪ? ಬಸವಣ್ಣ, ಅಕ್ಕ ಮಹಾದೇವಿ, ಅಲ್ಲಮ ಪ್ರಭು, ಇನ್ನು ಮುಂತಾದಂತಹ ವಚನಕಾರರು ನಿಮ್ಮ ಕಣ್ಣು ಮುಂದೆ ಸುಳಿತಾರೆ. ಸರಿನಾ? ಹಾಗಾದ್ರೆ ನಿಮ್ಗೆ ಯಾವ್ಯಾವ ವಚನಗಳು ಗೊತ್ತು? ಕಲ್ಲಬೇಡ, ಕುಲಬೇಡ, ಹುಸಿಯಂದಿಯಲು ಬೇಡ, ಇದಿರ ಹಳಿಯಲು ಬೇಡ, ಎನ್ನ ಬಣ್ಣಿಸಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಈ ತರವಾಗಿರ್ತಕ್ಕಂಥ ವಚನಗಳು ತಿಳಿಯುತ್ತಿರಲ್ವಾ? ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿಗೆ ಅಂಜಿದುಡೆ ಎಂತಯ್ಯ, ಸಮುದ್ರದ ತಡಿಯಲ್ಲಿ ಮನೆ ಮಾಡಿ, ನೆರೆಕರೆಗಳಿಗೆ ಹಂಜಿದುಡೆ ಎಂತಯ್ಯ. ಅಕ್ಕಮಹಾದೇವಿ ವಚನ. ಈ ತರ ವಚನಗಳನ್ನ ನಮ್ಮ ಕನ್ನಡ ಶಿಕ್ಷಕರು ನಿಮಗೆ ಹೇಳ್ಕೊಟ್ಟಿರ್ತಾರೆ. ಮಕ್ಕಳೇ, ಈಗ ನಾನು ನಿಮಗೆ ವಚನ ಸಾಹಿತ್ಯ ಅಂದ್ರೇನು, ಆ ವಚನ ಸಾಹಿತ್ಯದಲ್ಲಿ ಕಂಡು ಬರತಕ್ಕಂತಹ ಗುಣಲಕ್ಷಣಗಳೇನು, ಆ ಸಾಹಿತ್ಯ ಹೇಗೆ ಉಟ್ಕೊಂತು, ಅದಕ್ಕೆ ಏನೆಲ್ಲ ಮಹತ್ವತೆಯನ್ನು, ಆಶಯವನ್ನು ಇಟ್ಕೊಂಡು ಇಷ್ಟು ಎತ್ತರಕ್ಕೆ, ಇಷ್ಟು ಶತಮಾನಗಳು ಕಳೆದರೂ ಕೂಡ ತನ್ನದೇ ಇರ್ತಕ್ಕಂಥ ಛಾಪನ್ನ ಇವತ್ತಿಗೂ ಅಚ್ಚಳಿಯದೆ ಉಳಿಸ್ಕೊಳ್ಳೋಕೆ ಏನು ಕಾರಣ ಅನ್ನೋದು ಕುರಿತು ಒಂದು ಎರಡು ಮಾತಲ್ಲಿ ತಿಳಿಸಿಕೊಟ್ಟು ನಾನು ಇವತ್ತಿನ ಅಲ್ಲಮ ಪ್ರಭು ವಚನಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಆಗ್ಬೋದಾ? ಮೊದಲನೇದಾಗಿ ಮಕ್ಕಳೇ, ನಾನು ವಚನ ಅಂದ್ರೆ ಮಾತು ಅಂತ ಹೇಳಿದೆ. ಅಂದ್ರೆ ಸಹಜವಾಗಿ ನಾವು ನೀವುಗಳು ಆಡುವ ಮಾತುಗಳನ್ನೇ ಭಾಷೆಯಾಗಿಟ್ಕೊಂಡು ಆ ಮಾತುಗಳ ಮೂಲಕ ತಮ್ಮ ಅನುಭವದ, ತಮ್ಮ ಕಾಯಕದಿಂದ ಪಡೆದಂತಹ ನೇರ ಅನುಭವಗಳನ್ನ ಅನುಭಾವಿಕರು ಆ ವಚನಗಳಲ್ಲಿ ಅಂದ್ರೆ ನುಡಿತಕ್ಕಂತಹ ಆಡು ಮಾತುಗಳಲ್ಲೇ ದಾಖಲಿಸ್ತಾ ಹೋದರು. ಅವೇ ಇಂದಿಗೂ ಕೂಡ ನೈಜ ಸತ್ಯಗಳಂತೆ ನಮ್ಮ ನಡುವೆ ಇರತಕ್ಕಂತಹ ವಚನಗಳಾಗಿವೆ. ಸರಳವಾಗಿ ಹೇಳ ಮಕ್ಕಳೇ, ಅನುಭವಿ, ಅನುಭಾವಿ ಅಂತ ಎರಡು ಪದ ಇದೆ. ಅನುಭವಿ, ಅನುಭವ ಅಥವಾ ಅನುಭಾವಿ. ಸರಿ ಕೆಲಸ. ಅನುಭವ ಇದನ್ನ ಇಂಗ್ಲಿಷ್ನಲ್ಲಿ ಎಕ್ಸ್ಪೀರಿಯನ್ಸ್ ಅಂತ ಕರೀತಾರೆ ಅಲ್ವೇನಪ್ಪ? ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಒಂದು ಕೆಲಸವನ್ನ, ಒಂದು ಕಾರ್ಯವನ್ನ ಮಾಡುವಾಗ ಅವನಿಗೆ ಸಿಗ್ತಕ್ಕಂತಹ ಜ್ಞಾನವೇ ಅನುಭವ. ಸರಳವಾಗ್ತಾ? ಒಬ್ಬ ವ್ಯಕ್ತಿ ತಾನು ಮಾಡತಕ್ಕಂತಹ ಕೆಲಸಗಳಿಂದ ಅದು ಒಳ್ಳೆಯದಾಗಿರ್ಬೋದು, ಕೆಟ್ಟದಾಗಿರ್ಬೋದು. ಒಳ್ಳೆ ದೃಷ್ಟಿಕೋನದಲ್ಲಿ ಹೋದ್ರೆ ಒಳ್ಳೆ ಅನುಭವ, ಕೆಟ್ಟ ದಾರಿಲಿ ಹೋದ್ರೆ ಕೆಟ್ಟ ಅನುಭವ. ಹೀಗೆ ಒಳ್ಳೆಯ ಸನ್ಮಾರ್ಗದ ಆ ಹಾದಿಯಲ್ಲಿ ಹೋಗಿ ಅಲ್ಲಿ ಪಡೆದಂತಹ ಅನುಭವಗಳೇ ಈ ಅನುಭವ. ಇಂಥ ಅತಿ ಹೆಚ್ಚು ಅನುಭವಗಳು, ಒಂದಲ್ಲ ಎರಡಲ್ಲ, ಮೇಲೆ 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 ಇಂಥ ಸಾಕಷ್ಟು ಅನುಭವಗಳನ್ನ ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅನುಭಾವಿ. ಇದರ್ಥ ಆಯ್ತಾ? ಅನುಭವಗಳ ಒಟ್ಟು ಮೊತ್ತ ಅನುಭಾವಿ. ಒಟ್ಟಾರೆ ಅವನ ಅನುಭವದ ಗಣಿ. ಅವನು ತನ್ನ ಬದುಕಿನಲ್ಲಿ, ತನ್ನ ಪಾಂಡಿತ್ಯದಲ್ಲಿ ಎಲ್ಲವನ್ನೂ ಕೂಡ ಶೋಧಿಸಿ ಪಡ್ಕೊಂಡಿರ್ತಾನೆ. ಅಂತ ಅನುಭವಗಳು ಏರಳವಾಗಿ ಎಲ್ಲಿ ಶೇಖರಣೆಗೊಳ್ತವೋ ಅಂಥವನ್ನೆಲ್ಲ ನಾವು ಅನುಭಾವಿ ಅಂತ ಕರಿತೀವಿ. ಈಗ ಅರ್ಥಾಗ್ತಿದೆಯಾ? ಇಂಥ ಅನುಭಾವಿಗಳು ಏನ್ ಮಾಡ್ತಾರೆ? ತಾವು ಆಡ್ತಕ್ಕಂತಹ ಮಾತುಗಳನ್ನೇ ಆಧಾರವಾಗಿಸಿಕೊಂಡು ಆ ಮಾತಿನ ಶೈಲಿಯಲ್ಲಿಯೇ, ಆ ಸ್ಟೈಲ್ ಅಂದ್ರೆ ಆಡು ಮಾತಿನ ಶೈಲಿಯಲ್ಲಿಯೇ ಪದಗಳನ್ನ, ಆ ಅನುಭವದ ಮಾತುಗಳನ್ನ ದಾಖಲಿಸ್ತಾ ಹೋಗ್ತಾರೆ. ಆ ದಾಖಲಿಸ್ತಕ್ಕಂತಹ ಒಂದು ಸಾಹಿತ್ಯ ವಚನ ಸಾಹಿತ್ಯ.
ಪ್ರಮುಖ ಗುಣಲಕ್ಷಣ ಏನಪ್ಪ ಅಂದರೆ, ಇಲ್ಲಿ ಯಾವುದೇ ಒಂದು ಪಂಥವಾಗಲಿ ಒಬ್ಬ ಒಂದು ದೇವರ ನಿಷ್ಠೆಯನ್ನಾಗಲಿ ಪ್ರಚಾರ ಪಡಿಸುವುದಲ್ಲ, ಅಥವಾ ತನ್ನ ಮಾತುಗಳನ್ನೇ ಎಲ್ಲರೂ ಕೇಳಬೇಕೆಂಬ ನಿಲುವು ಮೊದಲೇ ಇಲ್ಲ. ಇಲ್ಲಿ ತಾನಾತು ತನ್ನ ಕಾಯಕವಾತು, ತನ್ನ ಕಾಯಕದಲ್ಲಿ ನಿರತನಾಗಿಬಿಟ್ಟು ಅದರಲ್ಲಿ ಪಡೆದಂಥ ಅನುಭವಗಳನ್ನೇ ಹೇಳ್ತಾ ಹೋಗ್ತಿದ್ದ. ಅಷ್ಟೇ ಅಲ್ಲದೆ ಆ ಹೇಳ್ತಕ್ಕಂತಹ ವಚನಗಳ ಕೊನೆಯಲ್ಲಿ ತನ್ನ ಇಷ್ಟದ ದೈವರನ್ನ, ತನ್ನ ಇಷ್ಟವಾಗಿರ್ತಕ್ಕಂಥ ದೇವರನ್ನ ಅವನು ಆ ದೇವರ ಮುಂದೆ ತನ್ನ ಒಂದು ಅನುಭವಗಳನ್ನ ಮೆಲುಕು ಹಾಕ್ತಿದ್ದ. ಜೊತೆಗೆ ತನ್ನ ತಪ್ಪುಗಳನ್ನ ಆ ದೇವರ ಮುಂದೆ ನಿವೇದಿಸಿಕೊಳ್ತಿದ್ದ. ಈ ಆತ್ಮ ನಿವೇದನೆಯೊಂದಿಗೆ ಆ ದೇವರು ಅವನಿಗೆ ಎಲ್ಲ ಸಕಲ ಸರ್ವಸ್ವವೂ ಆಗಿತ್ತು. ಹಾಗಾಗಿ ಆ ದೇವರ ಹೆಸರನ್ನ ತನ್ನ ವಚನಗಳ ಅಂಕಿತವನ್ನಾಗಿ ಮಾಡಿಕೊಂಡ. ಅರ್ಥಾಗ್ತಿದೆಯಾ? ಉದಾಹರಣೆ ಅಂದರೆ ಬಸವನ ಬಾಗೇವಾಡಿಯಲ್ಲಿ ಜನಿಸಿದ್ರು. ಮೂಲತಃ ಬ್ರಾಹ್ಮಣರ ಕುಲದಲ್ಲಿ ಜನಿಸಿದ್ರೂ ಕೂಡ ಅವರು ಲಿಂಗವನ್ನು ಜಪಿಸಿ ವೀರಶೈವ ಅಂತಕ್ಕಂಥ ಒಂದು ಹೊಸ ಧರ್ಮವನ್ನು ಸ್ಥಾಪಿಸಿ ಕೂಡಲ ಸಂಗಮ ದೇವ ಅಂತಕ್ಕಂತಹ ದೇವರನ್ನ ತನ್ನ ವಚನಗಳ ಅಂಕಿತವಾಗಿಸಿಕೊಂಡು ಇವತ್ತಿಗೂ ಜನಮಾನಸದಲ್ಲಿ ಬಸವಣ್ಣ ತನ್ನದೇ ಇರತಕ್ಕಂತಹ ಒಂದು ವಿಶಿಷ್ಟ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಈ ತರಗತಿಯಲ್ಲಿ ನಮಗೆ ಇಟ್ಟಿರ್ತಕ್ಕಂಥದ್ದು ಅಲ್ಲಪ್ಪ. ಈತ ಶೂನ್ಯ ಪೀಠಾಧೀಶ ಅಂತ ಕರಿತೀವಿ. ಇದನ್ನ ಕುರಿತು ಇನ್ನೊಂದು ಸ್ವಲ್ಪ ಆಮೇಲೆ ಹೇಳ್ತೀನಿ ಮಕ್ಕಳೇ. ಫಸ್ಟ್ ನೀವು ವಚನದ ಕಾನ್ಸೆಪ್ಟ್ ಅನ್ನು ತಲೆ ಮೂಡಿಸ್ತೀವಿ. ನೋಡಿ, ಕನ್ನಡ ಸಾಹಿತ್ಯ ಇತಿಹಾಸದ ಸುಮಾರು 2000 ವರ್ಷಗಳ ಇತಿಹಾಸ ಅಂತೇಳಿ ನಾವು ಮೇಲೆ 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 ನಿಮಗೆ ಹೇಳ್ತಾ ಬಂದಿದ್ದೀವಿ. ಸುಮಾರು 2000 ವರ್ಷಗಳ ಇತಿಹಾಸ ಇರತಕ್ಕಂತಹ ನಮ್ಮ ಕನ್ನಡ ಸಾಹಿತ್ಯದಲ್ಲಿ 13ನೇ ಶತಮಾನ, 11, 12 ಕಳೆದು 13ನೇ ಶತಮಾನ ತುಂಬಾ ವಿಶಿಷ್ಟ ಶತಮಾನ. ಹೇಗೆ ಸರ್ ಮಕ್ಕಳೇ? 12 ಮತ್ತು 13ನೇ ಶತಮಾನ ಒಂದು ರೀತಿ ಒಂದು ಯುಗವನ್ನೇ ಸೃಷ್ಟಿ ಮಾಡಿದಂಥದ್ದು, ಒಂದು ಹೊಸ ಯುಗ, ಒಂದು ಪರಿವರ್ತನಾ ಯುಗ ಅಂತ ಕೂಡ ತಪ್ಪಾಗಲಾರದು. ಯಾಕಪ್ಪ? ಹಿಂದೂ ಧರ್ಮದಲ್ಲಿ ವೇದ ಉಪನಿಷತ್ತುಗಳು ಆ ಧರ್ಮವನ್ನ, ಆ ಸನಾತನ ಪರಂಪರೆಯನ್ನ ಉಚ್ಚ ಸ್ಥಾನದಲ್ಲಿ, ಎತ್ತರದ ಸ್ಥಾನದಲ್ಲಿ ಕೊಂಡೊಯ್ದದ್ದು ಸತ್ಯ. ಸರಿ, ಅರ್ಥ ಮಾಡ್ಕೊಳ್ಳಿ. ಭಾರತ ದೇಶ ಹಿಂದೂ ಧರ್ಮೀಯರನ್ನ ಅತಿ ಹೆಚ್ಚು ಒಳಗೊಂಡಿರ್ತಕ್ಕಂತಹ ದೇಶ. ಹಿಂದೂ ಧರ್ಮ ವೇದ ಉಪನಿಷತ್ತುಗಳನ್ನು ಒಳಗೊಂಡಿರ್ತಕ್ಕಂತಹ, ಅದರ ಆಧಾರದ ಮೇಲೆ ನಿರ್ಮಿತಗೊಂಡಿರ್ತಕ್ಕಂತಹ ಒಂದು ಧರ್ಮ. ಇಲ್ಲಿ ಒಳ್ಳೆದಿತ್ತು, ಕೆಡುಕುಗಳು ಇದ್ದು. ಒಳ್ಳೆದೇನಪ್ಪ? ಒಬ್ಬ ಯುವಕನಾದಂಥವನು ಹೇಗಿರಬೇಕು, ವಿವಾಹ ಆದಂಥವನು ಹೇಗಿರಬೇಕು, ತಂದೆ ತಾಯಿಗಳ ಸ್ಥಾನಮಾನವೇನು, ಗುರುವಿನ ಸ್ಥಾನಮಾನವೇನು, ಈ ತರ ಸಮಾಜಕ್ಕೆ ಒಂದು ಉತ್ತಮ ಸಂದೇಶವನ್ನ ಕೊಟ್ಟಂತಹ ಧರ್ಮ ಹಿಂದೂ ಧರ್ಮ. ಈ ಹಿಂದೂ ಧರ್ಮ ಒಂದು ಒಳ್ಳೆಯ ಜೀವನ ಮಾರ್ಗ, ಅತ್ಯುತ್ತಮವಾಗಿರತಕ್ಕಂತಹ ಜೀವನ ಮಾರ್ಗ. ಹಿಂದೂ ಒಂದು ಉತ್ತಮ ಜೀವನ ಮಾರ್ಗ. ಈ ಹಿಂದೂ ಧರ್ಮ ಗುಣವನ್ನು ಒಳಗೊಂಡದ್ದಷ್ಟೇ ಅಲ್ಲದೆ ಕೆಲವೊಂದು ಅವಗುಣಗಳನ್ನು ಇಟ್ಟುಕೊಂಡಿತ್ತು. ಏನ್ ಸರ್? ಬಾಲ್ಯ ವಿವಾಹ, ಮೂಢನಂಬಿಕೆ, ಸ್ತ್ರೀಗೆ ಸ್ಥಾನಮಾನವೇ ಇರತಕ್ಕಂಥದ್ದು, ವಿಧಿವೇರ ಒಂದು ನರಕ ದರ್ಶನ, ಜಾತಿಯ ವ್ಯವಸ್ಥೆ, ಈ ಥರ ಅದರದೇ ಆಗಿರ್ತಕ್ಕಂಥ ಕೆಡುಕುಗಳನ್ನು ಈ ಧರ್ಮ ಒಳಗೊಂಡಿದೆ. ಇಂತಹ ಕೆಡುಕುಗಳ ವಿರುದ್ಧವಾಗಿ ಸಮಾಜದ ಶುದ್ಧಿಗೆ ಹೊರಟಂತಹ ಒಂದು ಚಳುವಳಿ ವಚನ ಚಳುವಳಿ. ಮಕ್ಕಳೇ, ನೀವು ಪುಟಾಣಿ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು, ಈಗ ತಾನೇ ಪ್ರೌಢಶಾಲಾ ಅಂತ ಬರ್ತಿದ್ದೀರಿ. ನಿಮಗೆ ವಚನ ಅಂದ್ರೆ ಇರತಕ್ಕಂಥ ಒಂದು ವಿಷಯದ ವೇದಿಕೆಯನ್ನು ಪರಿಚಯಿಸಬೇಕು ಅಂತದ್ದು ನನ್ನ ಬಯಕೆ.
ಅದಕ್ಕೋಸ್ಕರ ಸರಳವಾಗಿ ತಿಳ್ಕೊಳ್ಳಿ, ಹಿಂದೂ ಧರ್ಮ ಒಂದು ಉತ್ತಮವಾಗಿರ್ತಕ್ಕಂತಹ ಆದರ್ಶಮಯವಾಗಿರ್ತಕ್ಕಂತಹ ಜೀವನ ಮಾರ್ಗ. ಹಿಂದೂ ಧರ್ಮ ಮುಸಲ್ಮಾನ್ ಧರ್ಮವಾಗಲಿ ಕ್ರೈಸ್ತ ಧರ್ಮವಾಗಲಿ ಎಲ್ಲೂ ಕೂಡ ಕೀಳಾಗಿ ಕಾಣುವುದಿಲ್ಲ. ಎಲ್ಲ ಧರ್ಮಗಳ ಕೊನೆಯ ಹಂತವೇ ಮುಕ್ತಿ. ಹಾಗಾಗಿ ಪರಧರ್ಮ ಸಹಿಷ್ಣುತೆಯನ್ನ ಹಿಂದೂ ಧರ್ಮ ಇಟ್ಟುಕೊಂಡಿತ್ತು. ಪರಧರ್ಮೀನನ್ನು ಚೆನ್ನಾಗಿ ಕಾಣು. ಇದಕ್ಕೊಂದು ಒಳ್ಳೆಯ ಉದಾಹರಣೆ ಮಕ್ಕಳೇ, ಶೃಂಗೇರಿ ಭಾರತೀ ಪೀಠ ವಿದ್ಯಾಮಂದಿರದಲ್ಲಿರ್ತಕ್ಕಂಥ ಸ್ವಾಮಿಗಳು ಅವರ ಪೂರ್ವಿಕರು ಒಂದು ಮಾತಿದೆ. ಯಾಕಪ್ಪ, ವೇದ ಉಪನಿಷತ್ತುಗಳನ್ನ ಆ ಹಿಂದೂ ಧರ್ಮದಲ್ಲಿರ್ತಕ್ಕಂತಹ ಆ ಸನಾತನ ಪರಂಪರೆಯನ್ನ ಕಣ್ಣು ಮೆಚ್ಚಿ ಬಂದಂತಹ ಕೆಲವು ಯುರೋಪಿಯನ್ನರಿಗೆ ನಾವು ಹಿಂದೂ ಧರ್ಮಕ್ಕೆ ಸೇರಬೇಕು ಅಂತ ಬಯಕೆಯಾದಾಗ ಆ ಸ್ವಾಮೀಜಿಗಳು ಮಾತಾಡ್ತಾರೆ, ಮೊದಲು ನೀನು ಉತ್ತಮ ಕ್ರೈಸ್ತನಾಗು, ಆಗ ನಿಜವಾಗೂ ನೀನು ಹಿಂದೂ ಆದಂತೆ ಅಂತಕ್ಕಂಥ ಮಾತಾಡ್ತಾರೆ. ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ ಸರಳ ಏನು, ಎಲ್ಲ ಧರ್ಮವನ್ನು ಪ್ರೀತಿಯಿಂದ ವಿಶ್ವಾಸದಿಂದ ಪರಧರ್ಮ ಸಹಿಷ್ಣುತೆಯಿಂದ ಕಾಣ್ತಕ್ಕಂತಹ ಧರ್ಮ ಹಿಂದೂ ಧರ್ಮ. ಈ ಧರ್ಮದಲ್ಲಿದ್ದಂತಹ ಕೆಲವು ಕಟ್ಟುಪಾಡುಗಳನ್ನ, ಮೂಢನಂಬಿಕೆಗಳನ್ನ, ಅಜ್ಞಾನಗಳನ್ನ ವಿರೋಧಿಸಿ ಹುಟ್ಟಿಕೊಂಡಂತಹ ಚಳುವಳಿಯೇ ವಚನ ಸಾಹಿತ್ಯ, ವಚನ ಚಳುವಳಿ, ಆಂದೋಲನ. ಇಷ್ಟು ಸಾಕು. ಇಂತಹ ವಚನ ಸಾಹಿತ್ಯದಲ್ಲಿ ಕಂಡು ಬರ್ತಕ್ಕಂತಹ ಮೇರು ವ್ಯಕ್ತಿತ್ವದ ವಚನಕಾರರು ಅಲ್ಲಮಪ್ರಭು, ಬಸವಣ್ಣ, ಅಕ್ಕಮಹಾದೇವ. ಇಂತಹ ಮಹನೀಯರಲ್ಲಿ ಇವತ್ತಿಗೆ ನಮ್ಮ ತರಗತಿ ಬೇಕಾಗಿರ್ತಕ್ಕಂಥವನು ಅಲ್ಲಮಪ್ರಭು. ಮಕ್ಕಳೇ, ಅಲ್ಲಮಪ್ರಭು ಕುರಿತು ಒಂದು ಚಿಕ್ಕ ಕಥೆ ಇದೆ ಮಕ್ಕಳೇ. ಚಾಮರಸ ಅಂತಕ್ಕಂಥ ಒಂದು ಕವಿತ, ಚಾಮರಸ. ಅವನ ಪ್ರಭುಲಿಂಗ ಲೀಲೆ ಅಂತ ಒಂದು ವಚನವಿದೆ. ಕ್ರಿಸ್ತಶಕ 1430ರಲ್ಲಿ ಜನಿಸಿದಂತಹ ಚಾಮರಸನ ಪ್ರಭುಲಿಂಗ ಲೀಲೆ ಅಂತಕ್ಕಂತಹ ಒಂದು ವಚನ ಕೃತಿ ಇದೆ. ಆ ಕೃತಿಯಲ್ಲಿ ನಮ್ಮ ಅಲ್ಲಮಪ್ರಭು ಕುರಿತು ಒಂದು ಕಟ್ಟುಕಥೆಯೋ ಕಾಲ್ಪನಿಕತೆಯೋ ಅಥವಾ ನೈಜ ಘಟನೆಯೋ ನಾನು ಕಾಣೆ, ಆದರೆ ಕಥೆನ ನಿಮಗೆ ಹೇಳ್ಬೇಕು ಅಂತ ನನಗೆ ಬಯಸ್ತಿದ್ದೀನಿ, ಬಯಕೆ ಆಗ್ತಾ ಇದೆ. ಮಕ್ಕಳೇ, ಈತ ಅಲ್ಲಮಪ್ರಭು ಒಬ್ಬ ಮದ್ದಳಿಗ. ಮದ್ದಳಿಗ ಅಂದ್ರೇನು? ಮದ್ದಳೆಯನ್ನ ನುಡಿಸ್ತಕ್ಕಂಥವನು. ಮಧುಕೇಶ್ವರ ಅಂತಕ್ಕಂಥದ್ದು ಒಂದು ದೇವಸ್ಥಾನ, ಬನವಾಸಿ ಬಳಿ ಬರ್ತಕ್ಕಂತಹ ಮಧುಕೇಶ್ವರ ಅಂತಕ್ಕಂಥ ಒಂದು ದೇವಸ್ಥಾನ. ಆ ದೇವಸ್ಥಾನದ ಮುಂದೆ ನಿಂತು ಆ ಒಂದು ಮದ್ದಳೆಯನ್ನು ನುಡಿಸ್ತಕ್ಕಂಥದ್ದು ಈತನ ಕಾಯಕವಾಗಿತ್ತು. ಈತ ಮೂಲತಃ ಒಬ್ಬ ಬಡವ. ಅದೇ ಊರಿನ ಶ್ರೇಷ್ಠಿ ಅಂದ್ರೆ ಶಕ್ತಿ ಅಂದ್ರೆ ಒಬ್ಬ ವ್ಯಾಪಾರಿಯ ಮಗಳು ಕಾಮಲತೆ. ಆ ಕಾಮಲತೆ ಪ್ರತಿದಿನ ಮಧುಕೇಶ್ವರನ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇರ್ತಾಳೆ. ಆ ಹೋಗಿ ಬರುವಾಗ ಆ ಮದ್ದಳೆಯ ದನಿ ಆಕೆಯನ್ನ ಒಂದು ರೀತಿ ಮನಸ್ಸನ್ನ ಸೆಳೆದುಕೊಳ್ಳುತ್ತೆ. ಆ ಮದ್ದಳೆಯ ದನಿಗೆ ಮಾರು ಹೋದಂತಹ ಕಾಮಲತೆ ಆ ಮದ್ದಳೆಯನ್ನು ನುಡಿಸಿದಂತಹ ಆ ಒಂದು ಪ್ರಭುವಿನ ಮೇಲೆ ಮನಸ್ಸು ಹೋಗ್ತಾಳೆ. ಆ ಮನಸ್ಸು ಹೋದಾಗ ಆ ಒಂದು ಪ್ರಭುದೇವ ಮತ್ತು ಕಾಮಲತೆ ಸಮಾಜದ ಒಂದು ವಿರುದ್ಧವಾಗಿ ಮದುವೆ ಆಗ್ತಾರೆ, ಪ್ರತ್ಯೇಕವಾಗಿ ಸಂಸಾರ ನೋಡ್ತಾರೆ. ಓಡಿದಾಗ ಅವ್ರಿಗೊಂದು ಮಗು ಜನಿಸುತ್ತೆ, ಹೆಣ್ಣು ಮಗಳು. ಆ ಮಗು ಜನಿಸಿದಾಗ ಆ ಪ್ರೀತಿ ಪಾತ್ರ ಪತ್ನಿ ಕಾಮಲತೆ ಮತ್ತು ಆ ಮಗು ಕೂಡ ಮರಣವನ್ನು ಹೊಂತಾರೆ. ಆ ಮರಣದಿಂದ ವೈರಾಗ್ಯವನ್ನು ಗಳಿಸಿಕೊಂಡಂತಹ ವೈರಾಗ್ಯ ಮೂರ್ತಿಯಾದಂತಹ ಅಲ್ಲಮಪ್ರಭು ಗಿರಿಗೌವರಗಳಲ್ಲಿ, ಬೆಟ್ಟ ಗುಡ್ಡಗಳಲ್ಲೆಲ್ಲ ಸಂಚರಿಸುತ್ತಾ ತನ್ನದೇ ಆಗಿರ್ತಕ್ಕಂತಹ ಅನುಭವಗಳನ್ನು ದಟ್ಟೈಸಿಕೊಂಡು ಕೊನೆಗೆ ಕಲ್ಯಾಣದಲ್ಲಿದ್ದಂತಹ ಅನುಭವ ಮಟ್ಟಕ್ಕೆ ಬಂದು ಅಲ್ಲಿದ್ದಂತಹ ಶೂನ್ಯ ಪೀಠಕ್ಕೆ ಬಸವಣ್ಣನವರು ಅಧ್ಯಕ್ಷನನ್ನು ಮಾಡ್ತಾರೆ. ಹಾಗಾಗಿ ಅಲ್ಲಿನಿಂದ ನಮ್ಮ ಅಲ್ಲಮಪ್ರಭು ಆ ಪೀಠಾಧ್ಯಕ್ಷರಾಗಿ ಮುಂದುವರೆದ್ರು ಅಂತಕ್ಕಂಥದ್ದು ಒಂದು ಕಟ್ಟು ಕತೆ.
ದಾರ್ಶನಿಕ, ಒಬ್ಬ ತತ್ವಜ್ಞಾನಿ, ಅಪರೂಪದ ವಚನಕಾರ. ಆತನ ವಚನಗಳಲ್ಲಿ ನಾವೇನು ಕಾಣ್ಬೋದಪ್ಪ ಅಂದರೆ ಮಾರ್ಮಿಕ ಅರ್ಥಗಳು ಸಾಕಷ್ಟು ಇರ್ತವೆ. ಮಾರ್ಮಿಕ ಅಂದರೆ ಒಳ ಅರ್ಥ, ಮಾರ್ಮಿಕ. ಒಳ ಅರ್ಥ ಅಂದರೆ ಪ್ರಭುದೇವ ಆತನ ಭಾಷೆಯ ಒಂಥರ ವಿಶಿಷ್ಟ ಅಲ್ಲ. ಪ್ರಭು ಒಂದು ರೀತಿ ಕಠಿಣವೇನೋ ಅಂತ ಅನಿಸ್ಬೋದು ಕೆಲವು ವಚನಗಳು, ಆದರೆ ಆತನ ಅನುಭವ ಯಾವ ಪ್ರಮಾಣದಲ್ಲಿತ್ತು, ಎಷ್ಟು ದಟ್ಟವಾಗಿತ್ತು, ಎಷ್ಟು ಆಳವಾಗಿತ್ತು ಅನ್ನೋದನ್ನು ನೀವು ಆ ಒಂದು ವಚನಗಳನ್ನು ತಿಳ್ಕೊಂಡಾಗಲೇ ಅದರ ಒಂದು ಮರ್ಮವನ್ನು, ಅದರ ಅರ್ಥವನ್ನು, ಅದರ ವಚನದ ಸಾರವನ್ನು, ಆ ಅಮೃತವನ್ನು ನೀವು ಕುಡಿದಾಗಲೇ ನಿಜವಾಗೂ ವಚನ ಸಾಹಿತ್ಯ ಅಂದರೆ ಇಂಥ ಮೇಲ್ಮಟ್ಟದ ಸಾಹಿತ್ಯವ ಇದು ಅನ್ನಿಸದೇ ಇರೋಕ್ಕೆ ಸಾಧ್ಯವೇ ಇಲ್ಲ. ಸ್ವಲ್ಪ ಬಹಳ ಉದ್ದುದ್ವಾಗಿ ಹೇಳ್ತಾ ಇದ್ದೀನಲ್ವಾ ಮಕ್ಕಳೇ. ಒಂದೇ ಒಂದು ಮಾತು ಹೇಳ್ಬಿಟ್ಟು ನಾನು ವಚನ ಬರ್ತೀನಿ. ಏನು ಸರ್ ಮಕ್ಕಳೇ, ರಾಮಾಯಣ ಮಹಾಭಾರತ ಇವತ್ತು ನಾವು ಕಥೆ ರೂಪದಲ್ಲಿ ನಿಮಗೆಲ್ಲ ಹೇಳ್ತಾ ಹೋಗ್ತೀವಿ. ರಾಮಾಯಣ ಹೀಗಿತ್ತು, ರಾಮ ಇದ್ದ, ರಾವಣ ಇದ್ದ. ಮಹಾಭಾರತ ಪಾಂಡವರು ಕೌರವರು ಅಂತ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ. ನೀವು ನಡುವೆ ಪ್ರಶ್ನೆ ಇರ್ತದೆ, ಸರ್ ರಾಮಾಯಣ ಮತ್ತು ಮಹಾಭಾರತ ನಿಜವಾಗೂ ನಡೆದಿತ್ತ ಸರ್ ಅನ್ನತಕ್ಕಂಥ ಒಂದು ಕುತೂಹಲದ ಪ್ರಶ್ನೆ, ವಿಸ್ಮಯದ ಪ್ರಶ್ನೆ ನಿಮ್ಮಲ್ಲಿ ಹುಟ್ಟುಕೊಳ್ಳುತ್ತೆ. ಆಗ ನಾವೇನು ಹೇಳ್ತೀವಿ, ನಿಮ್ಮ ವಿಸ್ಮಯಕ್ಕೆ ಒಂದೇ ಒಂದು ಮಾತಾಡ್ತೀವಿ, ಮಕ್ಕಳೇ ಅದು ಪುರಾಣ ಕಾವ್ಯ, ಒಂದು ಮಹಾಕಾವ್ಯಗಳು, ಹಿಂದೂ ಧರ್ಮದ ಮಹಾಕಾವ್ಯಗಳು. ಇದು ಕಲ್ಪನೆಯೋ ನಡೆದಿರ್ತಕ್ಕಂಥ ಘಟನೆಯೋ ಸತ್ಯ ಆಧಾರಿತವಾಗಿ ಹೇಳುವುದು ಕಷ್ಟ, ಆದರೆ ಅವೆರಡೂ ಕೂಡ ಒಂದು ರೀತಿ ಅಮೂಲ್ಯವಾಗಿದ್ದಂತಹ ಕೃತಿಗಳು ಅಂತ ನಾವು ತಿಳಿಸ್ಬೋದು. ಆದರೆ ವಚನ ಸಾಹಿತ್ಯ ಹಾಗಲ್ಲ. ಇಲ್ಲಿ ಕಲ್ಪನೆಗೆ ಅವಕಾಶವೇ ಇಲ್ಲ, ಕಟ್ಟುಕತೆ ಮೊದಲೇ ಇಲ್ಲ. ನೈಜ ನೇರ ಆ ದೃಷ್ಟಾಂತಗಳನ್ನು ಇಟ್ಟುಕೊಂಡೇ ತಮ್ಮ ತಮ್ಮ ಅನುಭವಗಳನ್ನು ದಾಖಲಿಸ್ತಾ ಹೋಗಿದ್ದೇ ವಚನ ಸಾಹಿತ್ಯ. ಅರ್ಥ ಆಗ್ತಿದೆಯಾ? ರಾಮಾಯಣ ಮಹಾಭಾರತ ನಡೆದಿದೆಯೋ ನಡೆದಿಲ್ಲೋ ಅಂತಕ್ಕಂಥ ಒಂದು ಪ್ರಶ್ನೆ ನಡೀಬೋದು ನಿಮ್ಮ ಮನಸ್ಸಲ್ಲಿ, ಆದರೆ ವಚನ ಸಾಹಿತ್ಯ ಹಾಗಲ್ಲ. ವಚನಕಾರರು ನಿಜವಾಗೂ ಬದುಕಿದ್ರು, ನಮ್ಮ ನಡುವೆ ಇದ್ರು, ಅವರು ಕಂಡಂಥ ಅನುಭವದ ಮಾತುಗಳನ್ನು ದಾಖಲಿಸ್ತಾ ಹೋದ್ರು. ಅದೇ ವಚನ ಸಾಹಿತ್ಯ. ಅದರಲ್ಲೊಬ್ಬ ವಚನಕಾರ ಅಲ್ಲಮ ಪ್ರಭು. ಇಂಥ ಅಲ್ಲಮ ಪ್ರಭು ಹುಟ್ಟಿದ್ದು 12ನೇ ಶತಮಾನ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವೆ ಅಂತಕ್ಕಂತಹ ಒಂದು ಗ್ರಾಮದಲ್ಲಿ, ಇವತ್ತಿಗೂ ಇದೆ ಬಳ್ಳಿಗಾವೆ. ಆ ಬಳ್ಳಿಗಾವೆ ಗ್ರಾಮದಲ್ಲಿ ಅಲ್ಲಮ ಪ್ರಭು ಜನನವಾಯಿತು. ಈತ ನಿರಹಂಕಾರ ಮತ್ತು ಸುಜ್ಞಾನಿ ಅಂತಕ್ಕಂತಹ ದಂಪತಿಗಳ ಮಗನಾಗಿ ಜನಿಸಿದ. ಪ್ರಸ್ತುತ ನಮ್ಮ ವಚನದಲ್ಲಿ ಅಲ್ಲಮ ಪ್ರಭುಗಳ ಅಂಕಿತ ನಾಮ ಗುಹೇಶ್ವರ. ಆತನ ಒಂದು ಇಷ್ಟ ದೈವ ಗುಹೇಶ್ವರ. ಆ ಗುಹೇಶ್ವರನನ್ನು ಅಂಕಿತನಾಗಿಸಿಕೊಂಡು ವಚನಗಳನ್ನು ಬರಿತಾ ಹೋಗಿದ್ದಾರೆ ಮಕ್ಕಳೇ. ಪ್ರಸ್ತುತ ಇರ್ತಕ್ಕಂಥ ಒಂದು 6 ಸಾಲ 7 ಸಾಲ ಇದೆ ನಿಮ್ಮ ಒಂದು ವಚನಗಳು. ಯಾವುದು ಅಲ್ಲಮ ಪ್ರಭು. ಅಲ್ಲಿ ಗುರುವಿನ ಮಹತ್ವ, ಗುರುವಿನ ಮಹತ್ವ ಕುರಿತು ತನ್ನ ಮಾತನ್ನ, ತನ್ನ ಅನುಭವವನ್ನು ಅಲ್ಲಮ ಪ್ರಭು ತಿಳಿಸಿಕೊಟ್ಟಿದ್ದಾರೆ ಮಕ್ಕಳೇ. ಈ ಅಲ್ಲಮ ಪ್ರಭು ವಚನ ನೋಡೋಣ. ಸಾಕಾಯ್ತಾ? ಸುಸ್ತಾಯ್ತಾ? ಬೋರ್ ಆಯ್ತಾ? ಇಲ್ಲಲ್ಲ, ಸ್ವಲ್ಪ ನಿಮಗೆ ಜಾಸ್ತಿ ಹೇಳಿದ್ನಲ್ವ ವಚನ ಸಾಹಿತ್ಯ ಅಂದರೆ. ಆದರೆ ನಿಜವಾಗೂ ನಿಮಗೆ ಏನಾರ ವಚನ ಸಾಹಿತ್ಯದ ಮೇಲೆ ಒಲವು ಉಂಟಾದರೆ ಅದೊಂದು ವಿಶ್ವಮಟ್ಟದ ಸಾಹಿತ್ಯ. ಅದು ಒಂದು ವಿಶ್ವ ಸಾಹಿತ್ಯಕ್ಕೆ ಕನ್ನಡ ಸಾಹಿತ್ಯದ ಒಂದು ಒಳ್ಳೆಯ ಕಾಣಿಕೆ ಅಂದರೆ ವಚನ ಸಾಹಿತ್ಯ. ಹಾಗಾಗಿ ಅಷ್ಟು ಹೆಮ್ಮೆಯಿಂದ, ಅಷ್ಟು ತುಂಬ ಹೃದಯದಿಂದ ನಾನು ವಚನ ಸಾಹಿತ್ಯವನ್ನು ಕುರಿತು ನಿಮಗೆ ಹೇಳಿದೆ ಮಕ್ಕಳೇ. ಈಗ ಬನ್ನಿ,
ಅಲ್ಲಂ ಪ್ರಭುನ ಒಂದು ಚೂರು ಕಾಲ ಸ್ಥಳಗಳನ್ನು ಆತನ ಅಂಕಿತನವನ್ನು ಒಂದು ಕಡೆ ನೋಡಿಬಿಟ್ಟು ಆತನ ಪದ್ಯ ಭಾಗಕ್ಕೆ ಹೋಗೋಣ. ನೋಡಿ, 12ನೇ ಶತಮಾನ ಶಿವಮೊಗ್ಗ ಶಿಕಾರಿಪುರ ಬಳ್ಳಿಗಾವೆ ಈತನ ಜನ್ಮಸ್ಥಳ. ನಿರಾಕಾರ ಮತ್ತು ಸುಜ್ಞಾನಿ. ನಿರಾಕಾರ ಮತ್ತು ಸುಜ್ಞಾನಿ. ಕೊನೆಯದಾಗಿ ಆತನ ಅಂಕಿತ ನಾಮ ಗುಹೇಶ್ವರ. ಈ ಸಾಕು ಮಕ್ಕಳೇ, ಇಷ್ಟು ನೆನ್ಪಿಟ್ಕೊಂಡ್ರೆ ನಿಮಗೆ ಸಾಕು. ಅಲ್ಲೊಂದು 4-5 ಪದ ಇದೆ ನೋಡಿ. ಬಡಿದು ಅಂದ್ರೆ ಒಡೆದು, ಬಡಿದು ಅಂದ್ರೆ ಒಡೆದು. ಪ್ರಸಾದ, ಪ್ರಸಾದ ಅಂತಕ್ಕಂಥದ್ದು ಅದರ ತದ್ಭವ. ಈ ಪ್ರಸಾದ ಅಂದ್ರೆ ಈ ವಚನ ಸಾಹಿತ್ಯದಲ್ಲಿ ಪೃಥ್ವಿ ಸಿದ್ಧಾಂತಕ್ಕೆ ಸಂಬಂಧಪಟ್ಟಿದ್ದು ಅಂತ ಬರುತ್ತೆ ಮಕ್ಕಳೇ, ಪ್ರಸಾದ. ಇಲ್ಲಿ ಪ್ರಸ್ತುತ ನಮ್ಮ ವಚನದಲ್ಲಿ ಪ್ರಸಾದಿಸು, ಪ್ರಸಾದ ಕೊಡು, ಅನುಗ್ರಹಿಸು, ಅನುಗ್ರಹ. ಜಂಕಿಸು, ಜಂಕಿಸು ಅಂದ್ರೆ ನಿಂದಿಸು, ಜಂಕಿಸು, ಅಬ್ಯೂಸ್ ಅಂತೀವಿ ಇಂಗ್ಲಿಷ್ನಲ್ಲಿ. ಜಂಕಿಸು, ನಿಂದಿಸು. ವಂದಿಸು, ವಂದಿಸು ಅಂದ್ರೆ ನಮಸ್ಕರಿಸು. ಬೆರಗು, ಬೆರಗು ಅಂದ್ರೆ ಬೆಡಗು, ಬೆಡಗು ಅಂದ್ರೆ ವಿಸ್ಮಯ. ಕೊನೆಯದಾಗಿ ಕಟ್ಟಳೆ, ಕಟ್ಟಳೆ ಅಂದ್ರೆ ನಿಯಮ, ಕಟ್ಟಳೆ ಅಂದ್ರೆ ನಿಯಮ, ಅಪ್ಪಣೆ, ಪದ್ಧತಿ. ನಿಯಮ, ಅಪ್ಪಣೆ, ಪದ್ಧತಿ. ಇಷ್ಟು ಸಾಕು. ಈಗ ಪದ್ಯಭಾಗ ಹೋಗೋಣ. ಸಾಕು ಅನ್ಸುತ್ತೆ, ಮುಂದಿನ ತರಗತಿಯಲ್ಲಿ ನೋಡೋಣ ಅನ್ಸುತ್ತೆ. ಆಗ್ಬೋದೇ? ಆಗ್ಬೋದಾ? ಸಾಕು ಮಕ್ಕಳೇ. ನೀವು ಈ ತರಗತಿಯಲ್ಲಿ ಒಂದೇ ಒಂದು ನನ್ನ ಕೆಲಸ ಕಾಡ್ರೋ. ಏನಪ್ಪ ಅಂದ್ರೆ, ನಾನು ವಚನ ಸಾಹಿತ್ಯ ಅಂದ್ರೆ ಏನು ಹೇಳಿದ್ದೀನಲ್ವಾ, ಆ ವಚನ ಸಾಹಿತ್ಯ ಅಂದ್ರೆ ಇರತಕ್ಕಂಥ ಒಂದು ಪ್ರಶ್ನೆ ಇದೆ. ಎರಡನೇ ಪ್ರಶ್ನೆ, ಅಲ್ಲಂ ಪ್ರಭುನ ಕಾಲ ಮತ್ತು ಸ್ಥಳ, ಅಥವಾ ಅಲ್ಲಂ ಪ್ರಭುನ ಅಲ್ಲಮ ಪ್ರಭುನ ಕವಿ ಪರಿಚಯ ತಿಳಿಸಿ ಅನ್ನೋದಕ್ಕಿಂತ ಚೆನ್ನಾಗಿರಲು ಬೇಡ, ಅಲ್ಲಮ ಪ್ರಭುವಿನ ಪರಿಚಯ ತಿಳಿಸಿ ಸಾಕು. ಅಲ್ಲಮ ಪ್ರಭುವಿನ ಪರಿಚಯ ತಿಳಿಸಿ. 2 ಪ್ರಶ್ನೆ ಇಟ್ಕೊಳ್ಳಿ. ಮುಂದಿನ ತರಗತಿಯಲ್ಲಿ ಅಲ್ಲಮ ಪ್ರಭು ವಚನ ನೋಡೋಣ. ಮಕ್ಕಳೇ, ಇಲ್ಲೊಂದು ಚೂರು ಇತ್ತುಕೊಂಡ್ರು. ಯಾವುದು ಅಂದ್ರೆ, ಅಲ್ಲಿ ಟಿಪ್ಪಣಿ ಬರ್ರಿ ಮಕ್ಕಳೇ. ಇನ್ನೊಂದು ಚೂರು ನೋಡ್ತೀವಿ. ಆ ಟಿಪ್ಪಣಿಲಿ ಸಮ್ಯಜ್ಞಾನ ಜಂಗಮ ಪ್ರಸಾದ ಅಂತ 3 ಪದ ಇದೆ. ಸಮ್ಯಜ್ಞಾನ ಜಂಗಮ ಪ್ರಸಾದ ಅಂತ 3 ಪದ ಇದೆ. ಅವಳ ಟಿಪ್ಪಣಿ ನೋಡ್ಕೊಳ್ಳಿ. ಸಮ್ಯಜ್ಞಾನ ಅಂದ್ರೆ ಸುಜ್ಞಾನ, ಒಳ್ಳೆಯ ತಿಳುವಳಿಕೆ, ಸದಾಚಾರ. ಸದಾಚಾರ ಅಂದ್ರೆ ಸತ್ ಪ್ಲಸ್ ಆಚಾರ. ಸತ್ ಅಂದ್ರೆ ಒಳ್ಳೆಯದು, ಒಳ್ಳೆ ದಾರಿಲಿ ನಡೀತಕ್ಕಂಥದ್ದೇ ಸದಾಚಾರ. ಜಂಗಮ, ವೀರಶೈವ ಧರ್ಮದ ಅಷ್ಟಾವರಣಗಳಲ್ಲಿ ಒಂದು. ಗುರು ಮತ್ತು ಲಿಂಗ ಎರಡರ ಅನುಭವ ಶಿವಸ್ವರೂಪಿಯೇ ಜಂಗಮ. ಪ್ರಸಾದ, ವೀರಶೈವ ಧರ್ಮದ ಅಷ್ಟಾವರಣಗಳಲ್ಲಿ ಒಂದು. ಪೃಥ್ವಿ ತತ್ವದ ಶುದ್ಧಿಯನ್ನು ಮಾಡುವುದೇ ಪ್ರಸಾದ. ಮಕ್ಕಳೇ, ಇವೆಲ್ಲ ನಿಮ್ಮ ಮಟ್ಟಕ್ಕೆ ಎತ್ತರವಾದವು. ಯಾವುದೋ ಗುರು, ಲಿಂಗ, ಜಂಗಮ ಅಂತಕ್ಕಂತಹ ಪರಿಕಲ್ಪನೆಯನ್ನ ನಿಮ್ಮಲ್ಲಿ ಒಡಮೂಡಿಸ್ತಕ್ಕಂಥದ್ದು ಕಷ್ಟ ಸಾಧ್ಯ. ಆದರೆ ಸರಳ ತಿಳ್ಕೊಳ್ಳಿ, ಲಿಂಗ ಅದು
ನಿಂತಲ್ಲಿಯೇ ಕುಳಿತಲ್ಲಿಯೇ ಇರುತ್ತೆ. ಆದರೆ ಜಂಗಮ ಹಾಗಲ್ಲ. ಜಂಗಮ ಅಂದರೆ ಸಾಕ್ಷಾತ್ ಶಿವಸ್ವರೂಪಿಯಾಗಿರ್ತಕ್ಕಂಥವನು, ಅವನು ಎಲ್ಲ ಕಡೆಗೂ ಸಂಚಾರ ಮಾಡ್ತಕ್ಕಂಥವನು. ಹಾಗಾಗಿ ಲಿಂಗಕ್ಕೆ ಅಳಿವುಂಟು, ಲಿಂಗ ಯಾವತ್ತೂ ಇರುತ್ತೆ, ಜಂಗಮ ಸಂಚಾರನಾಗಿರ್ತಾನೆ. ಅದು ಸಾಕು. ಮುಂದಿನ ತರಗತಿಯಲ್ಲಿ ಅಲ್ಲಮ ಪ್ರಭುದೇವರ ವಚನವನ್ನು ನೋಡೋಣ.